ಏನ್ರೀ ಸಿದ್ಧಾಂತಿಗಳೇ, ಒಳ್ಳೆ ಕಳ್ಳನ ಥರ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡ್ ಬರ್ತಾ ಇದೀರಲ್ಲ? ಅಯ್ಯೋ, ಯಾಕೆ ಹೇಳ್ತೀರ ಸ್ವಾಮಿ? ಈಗ ಬಾಗಿಲು ಮುರ್ಕೊಂಡು ಮನೆ ಒಳಗೆ ಬರೋಡಕ್ಕಾಯ್ತು ಹೆಚ್ಚಾಗ್ಬಿಟ್ಟಿದ್ದಾರೆ ಅಂತ ಎಲ್ಲಾ ಶ್ರೀಮಂತರ ಮನೆಯಲ್ಲೂ ಒಂದೊಂದಾಗಿ ಸಾಕ್ಬಿಟ್ಟಿದ್ದಾರೆ. ಇಟ್ಟರೆ ಸಾಕು, ಕಾಚಿಕ್ಕಂತ ಕುತ್ಕಡೆ ಹಿಡ್ಕೊಂಡ್ಬಿಡುತ್ತೆ. ನಾನು ಹೋಗೋದು ಕೇವಲ ಶ್ರೀಮಂತರ ಮನೆಗೆ ತಾನೇ. ಓಹೋ, ಅದೇನು ಬರೀ ಶ್ರೀಮಂತರ ಮನೆಗೆ ಹೋಗೋದು? ದಕ್ಷಿಣ ಹೆಚ್ಚಾಗಿ ಸಿಕ್ಕೋದು ಅಲ್ಲೇ ಅಲ್ವಾ ಮಾವ? ಎಂಥ ದಿವ್ಯವಾದ ಮಾತು ಹೇಳಿದೆ. ಈತ ಯಾರು? ನನ್ ತಂಗಿ ಮಗ ಪ್ರತಾಪ್ ಅಂತ. ಓಹೋ, ಆಹಾ ಆಹಾ, ಮುಖದಲ್ಲಿ ಎಂಥ ತೇಜಸ್ಸು ತುಂಬಿದೆ. ಇಂಥ ಸೊಗಸಾದ ಹುಡುಗ ನಿಮ್ಮನೆ ಇರೋ ವಿಷಯ ನನಗೆ ಇದುವರೆಗೂ ಗೊತ್ತೇ ಇರ್ಲಿಲ್ವೇ? ಈಗ ಗೊತ್ತಾಯ್ತಲ್ಲ. ಗೊತ್ತಾದ್ಮೇಲೆ ಬಿಟ್ಬಿಡ್ತೀನಾ? ನಿನ್ ಗೋತ್ರ ಏನು, ನಿನ್ನ ನಕ್ಷತ್ರ ಯಾವುದು, ರಾಶಿ ಯಾವುದು, ಹೈಟ್ ಎಷ್ಟು, ವೆಯ್ಟ್ ಎಷ್ಟು, ಚೆಸ್ಟ್ ಎಷ್ಟು ಎಲ್ಲ ನೀನ್ ಹೇಳ್ಬಿಟ್ರೆ ನಾನು ಜೋಡಿನ ಛಟ್ ಅಂತ ಆರಿಸ್ಕೊಟ್ಬಿಡ್ತೀನಿ. ಛಟ್ ಅಂತ ನೀನು ತಾಳಿ ಕಟ್ಬಿಡ್ಬೋದು. ಹೇಗೆ ಹೇಗೆ? ರೀ ಸಿದ್ಧಾಂತಿಗಳೇ, ತಲೆ ಎಲ್ಲ ಹರಟಬೇಡಿ. ನನ್ನ ಮಗಳು ರೋಹಿಣಿಗೆ ವರ ನೋಡಿ ಅಂತ ನಾನು ಹೇಳಿ ಕಳಿಸಿದ್ರೆ ಹೊರಗಿಡ್ತಾನೆ. ಅದಕ್ಕೇನ್ ಸ್ವಾಮಿ, ಸರ್ವೆ ಮರದ ಹಾಗೆ ಸಾಲಾಗ ನಾನು ಎದೆ ತುಂಬಿಟ್ಕೊಂಡ್ಬಿಟ್ಟಿದ್ದೀನಿ. ಎದೆ ಅಲ್ಲ, ಹನುಮಂತನ ಎದೆ ಸೀಳಿದ್ದಕ್ಕೆ ರಾಮ ಸೀತೆ ಹೇಗ್ ಕಂಡು ಬಂದ್ರು ಹಾಗೆ ಈ ನಂಜನಗೂಡು ಸಿದ್ಧಾಂತಿ ಎದೆ ಸೀಳಿದ್ರೆ ಒಂದ್ ಕಡೆ ಒದಗಳು ಫೋಟೋ, ಒಂದ್ ಕಡೆ ಒಳಗಳು ಫೋಟೋ. ಓಹೋ, ಆದ್ರೆ ನಿಮ್ಮ ರೋಹಿಣಿಗೆ ಮಾತ್ರ ಸ್ಪೆಷಲ್ ಆಗಿ ವರ್ಣ ತಲೆ ಮೇಲೆ ಮುಚ್ಚಿಟ್ಕೊಂಡ್ ತಂದಿದ್ದೀನಿ ಸ್ವಾಮಿ. ನೋಡಿ ಸ್ವಾಮಿ, ಹೇಗಿದೆ ನನ್ನ ಸೆಲೆಕ್ಷನ್? ಚೆನ್ನಾಗಿದೆ ಮಾವ. ರೋಹಿಣಿಗೆ ಒಳ್ಳೆ ಪೇರು. ನಿಮ್ಮ ಅಳಿಯನಾಗಕ್ಕೆ ಎಲ್ಲಾ ಲಕ್ಷಣಗಳಿವೆ. ಕರೆಕ್ಟ್, ಚೆನ್ನಾಗಿದ್ದಾನೆ ಕಣೆ. ಈಡು ಜೋಡು ತುಂಬಾ ಚೆನ್ನಾಗಿರುತ್ತೆ. ರೇ ಸಿದ್ಧಾಂತಿಗಳೇ, ಸ್ವಾಮಿ ಈತನ ಹೆಸರು ಮತ್ತೆ? ಹೆಸರು ಸುಂದರನಾಥ ಅಂತ. ಹೆಸರಿಗೆ ತಕ್ಕಂತೆ ಸುಂದರವಾಗಿದ್ದಾನೆ. ಸುವರ್ಣಕ್ಕಿಂತ ಬೆಲೆ ಹೆಚ್ಚು ಸ್ವಾಮಿ. ಹೈಟು 5 ಅಡಿ 6 ಅಂಗ್ಲ, ವೆಯ್ಟ್ 75 kg, ಚೆಸ್ಟ್ 38, ವೇಸ್ಟ್ 35. ನಾನು ಅದನ್ನ ಕೇಳ್ತಾ ಇಲ್ಲ. ಈತನಿಗೆ ಆಸ್ತಿ ಅಂತಸ್ತು ಏನಾದ್ರು? ಆಸ್ತಿ ಕೇಳಲೇಬೇಡಿ. ಯಾಕೆ, ಏನು ಇಲ್ವಾ? ಅಯ್ಯೋ, ಇದೆ. ಬೆಂಗಳೂರಿನಲ್ಲಿ 4 ಕೆಮಿಕಲ್ ಫ್ಯಾಕ್ಟ್ರಿ, ಮಂಗಳೂರಿನಲ್ಲಿ ಒಂದು ಪ್ಯೂರ್ ಪ್ಲಾಸ್ಟಿಕ್ ಫ್ಯಾಕ್ಟ್ರಿ, ಮಂಡ್ಯದಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿ, ಆಮೇಲೆ ಇನ್ನೊಂದು ಚಿಕ್ಕಮಗಳೂರಿನಲ್ಲಿ ಕಾಫಿ ಕ್ಯೂರಿಂಗ್ ವರ್ಕ್ಸ್ ಫ್ಯಾಕ್ಟ್ರಿ. ಬೇಷ್, ಒಳ್ಳೆ ಕಡೆ ಸಂಬಂಧನೇ ಮಾವ. ನಮ್ಮ ರೋಹಿಣಿ ತುಂಬಾ ಅದೃಷ್ಟ ಮಾಡಿದ್ದಾಳೆ. ಹೌದಪ್ಪ. ಸಿದ್ಧಾಂತಿಗಳೇ, ಈಗ ನೀವೇನ್ ಮಾಡ್ತೀರಾ? ಏನ್ ಮಾಡ್ಬೇಕು? ಅಲ್ಲಿರೋ ನಿಮ್ ಬ್ಯಾಗ್ ತಗೋತೀರಾ? ತಗೊಂಡೆ. ಬಾಗಿಲು ಕಡೆ ತಿರ್ಕೋತೀರಾ? ತಿರುಗಿದೆ. ನಿಮ್ ಕಚ್ಚೆ ಹಿಡ್ಕೋತೀರಾ? ನೇರವಾಗಿ ಓಡ್ತೀರಾ? ಮುಂದೆ ಏನ್ ಮಾಡ್ಬೇಕು? ನೇರವಾಗಿ ಬೀಗರ ಮನೆಗೆ ಹೋಗ್ತೀರಾ. ಎಲ್ಲ ಇತ್ಯರ್ಥ ಮಾಡ್ತೀರಾ. ನಾಳೆನೆ ನಿಶ್ಚಿತಾರ್ಥಕ್ಕೆ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬರ್ತೀರಾ. ನಾಡಿದ ಮುಹೂರ್ತದಲ್ಲೇ ನಮ್ ರೋಹಿಣಿಗೂ ಆ ಹುಡುಗನಿಗೂ ಮದುವೆ. ರೈಟ್? ರೈಟ್, ಡಬಲ್ ರೈಟ್. ಸಿದ್ಧಾಂತಿ, ನಿಮ್ ಓಟಕ್ಕೆ ಸ್ವಲ್ಪ ಬ್ರೇಕ್ ಹಾಕಿ. ಬಾಮ ರೋಹಿಣಿ, ನಿನ್ನ ವಿಷಯನೇ ಮಾತಾಡ್ತಾ ಇದ್ವಿ. ಏನಪ್ಪ ಇದೆಲ್ಲ? ನಿನಗೆ ಮದುವೆ ಫಿಕ್ಸ್ ಮಾಡಿದ್ದೀವಿ ರೋಹಿಣಿ. ನಾನು ಮಾವ ನಿನ್ಗೆ ಕುಬೇರನ್ ಮೊಮ್ಮಗನೇ ಆರಿಸಿದ್ದೀವಿ. ಲಕ್, ಡಬಲ್ ಹ್ಯಾಂಡ್ಸಮ್. ಈ ಮದುವೆ ನನಗಿಷ್ಟ ಇಲ್ಲಪ್ಪ. ರೋಹಿಣಿ, ಅಪ್ಪ, ನಾನೊಬ್ರನ್ನ ಆಗ್ಲೇ ಪ್ರೀತಿಸಿದ್ದೀನಿ. ಮದ್ವೆ ಮಾಡ್ಕೊಂಡ್ರೆ ಅವರನ್ನೇ ಮಾಡ್ಕೊಳ್ಳೋದು. ರೋಹಿಣಿ, ಮಾವ ಪ್ಲೀಸ್ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ರೋಹಿಣಿ, ಈ ಮನೆಯಲ್ಲಿ ನಿನಗ್ ವಿರುದ್ಧವಾಗಿ ಯಾರು ನಡ್ಕೊಳ್ಳಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು. ನಿನ್ ಮನ್ಸನ್ ಗೆದ್ದ ಮಹಾನ್ ಭಾವ ಯಾರು ಅಂತ ನನ್ನ ಹತ್ರ ಹೇಳು. ನಾನ್ ಮುಂದೆ ನಿಂತು ನಿಮ್ಮಿಬ್ರು ಮದುವೆ ಮಾಡಿಸ್ತೀನಿ. ಯಾರು ಹೇಳಮ್ಮ? ಕಮಾನ್. ಅವ್ರ ಹೆಸರು ನವೀನ್. ನವೀನ್ ಯಾರು ಅಂತ ಕೇಳಿದ್ರಲ್ಲ ಅವರೇ. ಎಕ್ಸ್ಕ್ಯೂಸ್ ಮೀ, ನವೀನ್. ತಾವ್ ಯಾರು? ಐ ಆಮ್ ಪ್ರತಾಪ್. ರೋಸ್ ಡಿಟೆಕ್ಟಿವ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದೀನಿ. ರೋಹಿಣಿ ನೆವ್ಯೂ. ರೋಹಿಣಿ? ನೀವು ಪ್ರೀತಿ ಮದುವೆ ಮಾಡ್ಕೋಬೇಕು ಅಂತಿರೋ ಅದೇ ರೋಹಿಣಿ. ಪ್ರೀತಿಸೋದು ಅಂದ್ರಲ್ಲ, ಅದು ರೈಟ್. ಮದುವೆ ಅಂದ್ರಲ್ಲ, ಅದು ರಾಂಗ್. ಅಂದ್ರೆ ನೋಡಿ ಸರ್, ನಂದೇ ಒಂದು ರೀತಿಯಾದ ಪ್ರಿನ್ಸಿಪಲ್. ನಾನು ಬೇರೆಯವರ ಹಾಗೆ ಕೇವಲ ಲವ್ ಮಾಡಿ ಆಮೇಲೆ ಕೈ ಕೊಡುವಂತವನಲ್ಲ. ನಾನ್ ಲವ್ ಮಾಡಿದ ಹುಡುಗಿರ ಹೆಸರು, ವಿಳಾಸ, ಬ್ಯಾಕ್ ಗ್ರೌಂಡ್ ಎಲ್ಲ ಕ್ಲೀನ್ ಆಗಿ ತಿಳ್ಕೊಂಡ್ಬಿಟ್ಟಿರ್ತೀನಿ. ಬೈ ದ ಬೈ, ನಿಮ್ ಹುಡುಗಿ ಹೆಸರು ಏನಂದ್ರಿ? ಎಸ್, ರೋಹಿಣಿ. ಇದು ನಾನು ಹುಡುಗಿನ ಜೊತೆ ಸುಖ ಅನುಭವಿಸಿದ ಮೇಲೆ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿರೋ ಲಿಸ್ಟ್. ಗೀತಾ, ಶಾಂತಿ, ಸುರೇಖಾ. ರೋಹಿಣಿ, ಹಿಯರ್ ಇಟ್ ಇಸ್. ಸರ್, ನಾನು ಈ 4 ಜನ ಹುಡುಗಿರ ಜೊತೆ ಮದುವೆ ಆದ್ಮೇಲೆ
ನಿಮ್ ರೋಹಿಣಿನ ಖಂಡಿತ ಮದುವೆ ಮಾಡ್ಕೋತೀನಿ. ಅಲ್ಲಿವರೆಗೂ ಸ್ವಲ್ಪ ಕಾಯ್ಬೇಕಪ್ಪ. ನೀವೇನ್ ಮನುಷ್ಯರ ರಾಕ್ಷಸರು? ಇಂಥ ಒಳ್ಳೆ ಮನುಷ್ಯರ ಮೇಲೆ ಕೈ ಮಾಡ್ತಾ ಇದ್ದೀರಲ್ಲ. ರೋಹಿಣಿ, ಇವನ್ ಎಂತವನಂತ ನಿನಗೆ ಗೊತ್ತಾ? ನಿಮ್ಮಿಂದ ನಾನೇನು ತಿಳ್ಕೋಬೇಕಾಗಿಲ್ಲ. ಸರ್, ನೀವು ರೋಹಿಣಿ ಮೇಲೆ ಆಸೆ ಪಟ್ಟಿದ್ದೆ ಅಂತ ಗೊತ್ತಾಗಿದ್ರೆ, ಆಫ್ಟರ್ ಆಲ್ ಒಂದು ಸಣ್ಣ ಸಾಕ್ಷಿ ಯಾರು ಸಿಕ್ಕಿದ್ರೆ ನಾನ್ ನಿಮ್ಮಿಬ್ಬರ ಮಧ್ಯ ಬರ್ತಾ ಇರ್ಲಿಲ್ಲ ಸರ್. ಐ ಆಮ್ ಸಾರಿ ಸರ್. ಸಾರಿ ರೋಹಿಣಿ, ಸಾರಿ. ನವೀನ್, ನವೀನ್, ಆಸ್ಪತ್ರೆಗೆ ಹೋಗೋಣ. ರೋಹಿಣಿ, ಶಟ್ ಅಪ್. ರೋಹಿಣಿ, ಆತ ಯಾರು? ನನ್ ಸೋದರತೆ ಮಗ. ದಿಕ್ಕಿಲ್ಲದವನನ್ನ ನನ್ ತಂದೆನೇ ಸಾಕಿ ಸಲಹಿ ಬೆಳೆಸಿದ್ದು. ಅಬ್ಬಾ, ಎಂತ ಕೋಪಿಷ್ಟ. ಮೂಗುಂತಿದೆಯಲ್ಲೇ ಇದೆ ಕೋಪ. ಅಲ್ಲ, ನೀನ್ ರೋಹಿಣಿ ಪ್ರೀತಿಸಿದ್ಯಾ ಅಂತ ಕೇಳ್ದ. ನನ್ನ ಪ್ರಾಣನೇ ಅವಳು ಒಂದೇ. ಅಷ್ಟಕ್ಕೆ ನನ್ನ ಪ್ರಾಣಕ್ಕೆ ಸಂಸ್ಕಾರ ತಂದ್ಬಿಟ್ಟ. ಚೇಚೆ, ಪ್ರತಾಪ್ ಈ ಥರ ಉಪ್ಪು ತಿಂದು ಮನೆಗಿನ ದ್ರೋಹ ಬಗಿತಾನೆ ಅಂತ ನನಗ್ ಗೊತ್ತಿರ್ಲಿಲ್ಲ. ನವೀನ್, ಐ ಲವ್ ಯು. ಐ ಟು ಲವ್ ಯು. ರೋಹಿಣಿ, ನೀನೇ ನಿಮ್ ತಂದೆಗೆ ಹೇಳಿ ಆದಷ್ಟು ಬೇಗ ನಮ್ಮ ಮದುವೆಗೆ ಏರ್ಪಾಡು ಮಾಡು. ಹೌದು, ಪ್ರತಾಪ್ ಏನಾದ್ರೂ ನಮ್ಮ ಮದುವೆಗೆ ಅಡ್ಡಿ ಮಾಡಿದ್ರೆ? ನೋ ನೋ, ನೀವೇನು ಯೋಚನೆ ಮಾಡಬೇಡಿ. ನಮ್ ತಂದೆಗೆ ಎಲ್ಲ ವಿಷಯನೂ ಹೇಳಿ ಆದಷ್ಟು ಬೇಗ ನಮ್ಮಿಬ್ರು ಮದ್ವೆ ಮಾಡ್ಸಕ್ ಹೇಳ್ತೀನಿ. ಸ್ವಾಮಿ, ರಾಹು ಕಾಲ ಮುಗಿದು 1 ಗಂಟೆ ಆಯ್ತು. ಇನ್ನು 10 ನಿಮಿಷಕ್ಕೆ ಯಮಗಂಡ ಕಾಲ ಬರ್ತಾ ಇದೆ. ವರಾನೇ ಬಂದಿಲ್ವೇ? ಅವ ನಾನೀಗಲೇ ಹೋಗಿ ಕರ್ಕೊಂಡ್ಬರ್ತೀನಿ. ಸರ್ ಸರ್, ಇದನ್ನ ರೋಹಿಣಿ ಅವರು ಕೊಡಕ್ ಹೇಳಿದ್ರು. ಮೈ ಡಿಯರ್ ರೋಹಿಣಿ, ನಿನ್ನನ್ನು ನಾನು ಮನಸಾರ ಪ್ರೀತಿಸುತ್ತಿದ್ದೇನೆ ಮತ್ತು ಕೊನೆಯವರೆಗೂ ಪ್ರೀತಿಸುತ್ತಲೇ ಇರುತ್ತೇನೆ. ಈ ಮದುವೆ ಗಂಡ ಹೆಂಡತಿಯನ್ನು ಬಂಧನದಲ್ಲಿ ನನಗೆ ನಂಬಿಕೆ ಇಲ್ಲ. ನಿನ್ನಿಂದ ಪಡೆದ ಸುಖವನ್ನು ನಾನು ಜನ್ಮದಲ್ಲೇ ಮರೆಯುವುದಿಲ್ಲ. ನಮ್ಮಿಬ್ಬರ ಸುಖದ ಪ್ರತಿಫಲ ನಿನ್ನಲ್ಲಿದ್ದರೆ ಅದನ್ನು ಕಾಪಾಡಿಕೊಳ್ಳುವುದೋ ಇಲ್ಲ ಕರಗಿಸಿಕೊಳ್ಳುವುದೋ ಅದು ನಿನ್ನ ಸ್ವಂತ ಇಷ್ಟಕ್ಕೆ ಸಂಬಂಧಪಟ್ಟಿದ್ದು. ಮುಚ್ಚೆ ಬಾಯಿ ಕುರಿಗೆಟ್ಟೋಳೆ. ಇನ್ನೊಂದ್ಸಾರಿ ನನ್ನಪ್ಪ ಅಂತ ಕರೆದ್ರೆ ನೀನ್ ನಾಲ್ಗೆ ಸೇರ್ಬಿಡ್ತೀನಿ. ತಾಯಿ ಇಲ್ಲದ ತಪ್ಪಲಿ ಅಂತ ನಿನಗೆ ಸಲಿಗೆ ಕೊಟ್ಟು ಬೆಳೆಸಿದ್ದಕ್ಕೆ ಅಮ್ಮ ತಾಯಿ ನನಗೆ ಒಳ್ಳೆ ಮರ್ಯಾದೆ ತಂದೆ ಕಣೆ, ಒಳ್ಳೆ ಮರ್ಯಾದೆ ತಂದೆ. ಚೆನ್ನಾಗಿ ಓದ್ತಾಳೆ, ಹೆತ್ತು ತಂದೆಗೆ ಕೀರ್ತಿ ತರ್ತಾಳೆ ಅಂತ ಕನಸು ಕಂಡು ನಿನ್ನ ಕಾಲೇಜು ಕಳಿಸ್ದೆ ನೋಡು. ಅದಕ್ಕೆ ಶೀಲ ಕಳ್ಕೊಂಡ್ಬಂದಿಯೇನೆ ಚಂಡೋರಿ. ಮಾವ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನನ್ ಮಾತು ಕೇಳಿ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಬಿಡ, ಮಾನ ಕಳ್ಕೊಂಡು ಬಂದಿರೋ ಮಗಳನ್ನ ಮನೇಲಿ ಇಟ್ಕೊಂಡು ಸಮಾಧಾನವಾಗಿರ್ಬೇಕೇನೋ, ನಾನು ಬದುಕಿರ್ಬೇಕೇನೋ. ಮಾವ ಜಸ್ಟ್ ಮಿನಿಟ್, ನನ್ನ ಮಾತು ಕೇಳ್ತೀರಾ? ಇವಳು ಪ್ರೀತಿರೋ ನವೀನ್ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಅಡಗಿದ್ರು ನಾನ್ ಕರ್ಕೊಂಬಂದು ಇವಳು ಮದುವೆ ಮಾಡ್ತೇನೆ. ನಾನ್ ಕರ್ಕೊಂಡ್ಬರ್ತೀನಿ ಮಾವ, ನಾನ್ ಕರ್ಕೊಂಡ್ಬರ್ತೀನಿ. ಅವನೆಂಥ ಲೋಭರ್ ಅಂತ ನೀನ್ ಹೇಳಿದ ಮೇಲೆ ಗೊತ್ತಾಗಿತ್ತು. ಅವನು ಇನ್ನೂ ಬರ್ತಾನೆ ಅಂತ ನೀನ್ ನಂಬ್ತೀಯೇನೋ? ಇವ್ರು ಹೇಳೋ ಮಾತ್ನ ಯಾಕಪ್ಪ ಲೆಕ್ಕಕ್ಕೆ ತಗೋತೀರಾ? ಅವ್ರು ತುಂಬಾ ಒಳ್ಳೆಯವರಪ್ಪ. ಖಂಡಿತ ನನ್ ಮದ್ವೆ ಮಾಡ್ಕೋತಾರೆ. ಮುಚ್ಚೆ ಬಾಯಿ. ಎಂತ ಕೆಲಸ ಮಾಡ್ಬಿಟ್ರಿ ಮಾವ? ಹೆತ್ ಮಗಳ ಮೇಲೆ ಕೈ ಎತ್ತಕ್ಕೆ ನಿಮ್ಗೆ ಹೇಗ್ ಮನ್ಸು ಬಂತು? ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ? ಮಿಸ್ಟರ್ ವಾಸು, 1 ನಿಮಿಷ ಬನ್ನಿ. ನಿಮ್ ಮಗಳಿಗೆ ನನ್ನ ಮಗಳಿಗೆ 3 ತಿಂಗಳಾಗಿದೆ. ಇರೋ ಮಗಳನ್ನ ಅಂತಸ್ತಲ್ಲಿ ಇಟ್ಕೊಳಕ್ ಆಗದೆ ಇರೋ ನೀನು ಒಬ್ಬ ಮನುಷ್ಯನೇ. ಯಾರೋ ಒಬ್ಬ ಅನಾಮಧೇಯನಿಗೆ ಬಸರಿ ಆಗೋ ತರ ಮಾಡ್ಬಿಟ್ಟಿಯಲ್ಲ. ನಿನ್ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ. ಏನ್ ಸ್ವಾಮಿ, ಮಾನ ಮರ್ಯಾದೆ ಗೌರವನೇ ಮುಖ್ಯ ಅಂತಿದ್ದ ನೀವೇ ನಿಮ್ ಮಗಳ ತಲೆ ಹಿಡಿದ್ಬಿಟ್ರ?
ನನ್ನ ಮುಟ್ಟಬೇಡ. ಹಾಗೆ ಹೇಳ್ಬೇಡಿ ರೋಹಿಣಿ, ಮಾವನ್ ನೋಡ್ಕೊ, ನಾನು ಡಾಕ್ಟರ್ ಫೋನ್ ಮಾಡ್ತೀನಿ. ಬೇಡವೋ, ನೀನು ನನ್ನ ಒಂಟಿಯಾಗಿ ಬಿಟ್ಟು ಹೋಗ್ಬೇಡಪ್ಪ. ನಿಮ್ಗೇನಾಗಿಲ್ಲ, ಉದ್ವೇಗ ಹೆಚ್ಚಾಗಿ BP ಜಾಸ್ತಿ ಆಗಿರುತ್ತೆ. ನೀವು ಹುಷಾರಾಗ್ತೀರಾ ಮಾವ? ನಾನು ಡಾಕ್ಟರ್ ಫೋನ್. ನಾನು ಉಳಿಯಲ್ವಾ? ಎಲ್ರು ನೆಮ್ಮದಿಯಿಂದ ಸಾಯ್ಬೇಕು ಅಂತ ಆಸೆ ಪಡ್ತಾರೆ, ಆದ್ರೆ ನಾನು ನಟದೃಷ್ಟ ಕಣೋ, ನಟದೃಷ್ಟ. ಮಗಳ ಗುಟ್ಟು ರಟ್ಟಾಗಿ ನಮ್ಮ ವಂಶದ ಗೌರವ ಮಣ್ಣು ಪಾಲಾಗುತ್ತಲ್ಲ ಅನ್ನೋ ದೊಡ್ಡ ಕೊರಗನ್ನ ಹೊತ್ಕೊಂಡು ಸಾಯ್ತಾ ಇದ್ದೀನಪ್ಪ, ಸಾಯ್ತಾ ಇದ್ದೀನಿ. ಪ್ರತಾಪ್, ಉಲಗೆಟ್ಟು ಹೋಗಿರೋ ನನ್ನ ಮಗಳನ್ನ ನಿನಗೊಪ್ಸಿ ನಾನು ಹೋಗ್ತಾ ಇದ್ದೀನಪ್ಪ. ಅವಳ ಸಾಯ್ತಿದ್ದ ನನ್ನ ತಾಯಿಗೆ ನೀವು ಮಾತು ಕೊಟ್ಟ ಹಾಗೆ, ನನಗೆ ತಂದೆ ತಾಯಿ ಇಲ್ಲ ಅನ್ನೋ ಕೊರತೆ ಇಲ್ದ ಹಾಗೆ ನೀವು ನನ್ನ ಸಾಥ್ ಬೆಳೆಸಿದ್ರಿ. ನನ್ನ ಋಣನ ನಾನು ನನ್ನ ತಾಯಿ ಎಷ್ಟು ಜನ್ಮ ಎತ್ತಿದ್ರು ತೀರ್ಸಕ್ಕಾಗಲ್ಲ ಮಾವ. ನಿಮ್ಮನ್ನ ತಿಂದು ಬೆಳೆದಿರೋ ನಾನು ನಿಮ್ಮ ವಂಶದ ಗೌರವ ಹಾಳಾಗಕ್ ಬಿಡ್ತೀನ? ನಾನ್ ಬಿಡಲ್ಲ ಮಾವ. ಈ ಮನೆ ಗುಟ್ಟು ರಟ್ಟಾಗ್ದಾಗ ನೋಡ್ಕೊಳ್ಳೋದೇ ನನ್ನ ಜೀವನದ ಗುರಿ. ಈ ಮನೆ ಮರ್ಯಾದೆ ಕಾಪಾಡೋದೇ ನನ್ನ ಜೀವನ ಧ್ಯೇಯ ಮಾವ. ಪ್ರಾಮಿಸ್. ಪ್ರತಾಪ್, ಸತ್ತ ಸ್ವರ್ಗದಲ್ಲಿರೋ ನನ್ನ ತಾಯಿ ಮೇಲೆ ಆಣೆ ಇಟ್ಟು ಹೇಳ್ತಿದ್ದೀನಿ, ಈ ಗಳಿಗೆಯಿಂದ ರೋಹಿಣಿನ ನನ್ನ ಹೆಂಡತಿಯಾಗಿ ಸ್ವೀಕರಿಸ್ತೀನಿ ಮಾವ. ಹೌದು ಪ್ರತಾಪ್, ನೀನು ದೇವರಂಥ ಮನುಷ್ಯಪ್ಪ, ದೇವರಂಥ ಮನುಷ್ಯ. 10 ಜನರ ಸಮಕ್ಷಮದಲ್ಲಿ ನನ್ ಕುತ್ತಿಗೆ ತಾಳಿ ಕಟ್ಟಿದ ಮಾತ್ರಕ್ಕೆ ನಾನ್ ನಿಮ್ ಹೆಂಡತಿ ಆಗ್ಬಿಡ್ತೀನಿ ಅಂತ ತಿಳ್ಕೊಂಡ್ರಾ? ರೋಹಿಣಿ, ನೀನ್ ಕುತ್ತಿಗೆ ತಾಳಿ ಕಟ್ಟಿದ್ದು ನಿನ್ನ ಪಡಿಬೇಕನ್ನೋ ಆಸೆಯಿಂದ ಅಲ್ಲ, ನಿನ್ ಜೊತೆ ಸುಖ ಪಡ್ಬೇಕನ್ನೋ ದುರುದ್ದೇಶದಿಂದನೂ ಅಲ್ಲ. ಚಿಕ್ಕ ವಯಸ್ಸಿಂದ ಆ ಕೆಟ್ಟ ಆಲೋಚನೆ ನನಗೆ ಬಂದಿಲ್ಲ, ಬರೋದೂ ಇಲ್ಲ. ಸಾಯ್ತಾ ಇದ್ದ ನಮ್ಮ ಮಾವನ್ ಜೀವಕ್ಕೆ ನೆಮ್ಮದಿ ತೃಪ್ತಿ ಕೊಡ್ಬೇಕನ್ನೋ ಒಂದೇ ಒಂದು ಕಾರಣದಿಂದ. ನಿಮ್ಮ ಮರಳ ಮಾತಿಗೆ ನನ್ ತಂದೆ ಮೋಸ ಹೋಗಿರ್ಬೋದು, ಆದ್ರೆ ನಾನು ಬಲಿ ಆಗೋಳಲ್ಲ. ಪ್ರೀತಿ ಪ್ರೇಮ ಅನ್ನೋದ್ರ ಗಂಧವೇ ಗೊತ್ತಿಲ್ಲದೆ ಇರೋ ನಿಮ್ಗೆ ನನ್ನ ಪ್ರೀತಿ ಸಿಗುತ್ತೆ ಅಂತ ಕನಸು ಮನಸ್ಸಿನಲ್ಲೂ ತಿಳ್ಕೊಬೇಡಿ. ಲೋಕ್, ಜಸ್ಟ್ ಫಾರ್ ಫಾರ್ಮಾಲಿಟಿ ಸೇಕ್, ಸಮಾಜ ದೃಷ್ಟಿಯಲ್ಲಿ ನಾನು ನೀನು ಗಂಡ ಹೆಂಡತಿ. ಆದ್ರೆ 4 ಗೋಡೆಗಳ ಮಧ್ಯೆ ನಾವಿಬ್ರು ಸ್ನೇಹಿತರು. ವಿ ಆರ್ ಜಸ್ಟ್ ಫ್ರೆಂಡ್ಸ್, ದಟ್ಸ್ ಆಲ್. ಆ ಕ್ಷಣದಿಂದ ಈ ಕ್ಷಣದವರೆಗೂ ಜಸ್ಟ್ ಫಾರ್ ಫಾರ್ಮಾಲಿಟಿ ಸೇಕ್ ಹೊರಗಿನ ಪ್ರಪಂಚಕ್ಕೆ ನಾವಿಬ್ರು ಗಂಡ ಹೆಂಡತಿ. ಆದ್ರೆ ಜಸ್ಟ್ ಫ್ರೆಂಡ್ಸ್. ನೋ, ನಾಟ್ ಇವನ್ ಫ್ರೆಂಡ್ಸ್. ಪಿಂಕಿ ನನ್ನ ಮೇಲೆ ಅತಿಯಾದ ಅಟ್ಯಾಚ್ಮೆಂಟ್ ಇಟ್ಕೊಂಡಿರೋದ್ರಿಂದ ನಾನು ಇನ್ನೂ ಇದ್ದೀನಿ. ವೇಟ್ ಅನ್ನೋದು ಎಷ್ಟು ವಿಚಿತ್ರ ಅಲ್ಲ? ಇಂಥ ಗಂಡನ್ ಕೊಟ್ಟಿಯಲ್ಲಪ್ಪ ಅಂತ ಕೆಲವರು ಸಂಕಟದಿಂದ ಬೇಯ್ತಾ ಇದ್ರೆ, ಇಂಥ ಗಂಡನ್ನ ಕೊಡ್ಲಿಲ್ವಲ್ಲ ಅಂತ ಕೆಲವರು ಹೊಟ್ಟೆವರಿ ಪಟ್ಕೋತಾರೆ. ಇಟ್ಸ್ ಎ ರಿಯಲಿ ವಂಡರ್. ಈ ಜಗತ್ನಲ್ಲಿ ನಾವ್ ಅನ್ಕೊಂಡ ಹಾಗೆ ಯಾವುದು ನಡೆಯೋಲ್ಲ ಸರ್. ಫಾರ್ ಎಕ್ಸಾಂಪಲ್, ನಾನ್ ನಿಮ್ ಮೇಲೆ ಅತಿಯಾದ ಆಸೆ ಇಟ್ಕೊಂಡಿದ್ದೀನಿ, ಆಗತ್ತಾ? ತಾಳಿ ಕಟ್ಟಿದ್ರೆ ಮಾತ್ರ ಹೆಂಡತಿ ಅಲ್ಲ ಸರ್, ನಿಮ್ ಮನಸ್ಸು ಕೊಟ್ರೆ ಸಾಕು, ಅಷ್ಟರಲ್ಲೇ ನನ್ನ ಜೀವನನ ಸಾರ್ಥಕ ಪಡಿಸ್ಕೊತೀನಿ. ನಾನು ಮದುವಾದವನು ಅಂತ ಗೊತ್ತಿದ್ದು ನೀನು ಈ ಮಾತು ಹೇಳ್ತಿದ್ಯಾ? ಲಕ್ಷ್ಮಿ, ಗುಲಾಬಿ ಹೂ ನೋಡಕ್ ಮಾತ್ರ ಚಂದ, ಮುಟ್ಟಕ್ಕಲ್ಲ. ಅದ್ರ ಸುತ್ತಲಿರೋ ಮುಳ್ಳುಗಳನ್ನ ಮರ್ತು ಬಿಟ್ಯಾ? ಪ್ರತಿದಿನ ಮುಳ್ಳಿನ ಹಾಸಿಗೆ ಮೇಲೆ ಮಲ್ಕೊಂಡಿರೋ ನನಗೆ ಗುಲಾಬಿ ಮುಳ್ಳು ಮುಳ್ಳು ಅಂತ ಅನ್ಸಲ್ಲ ಸರ್. ಅದು ಅಲ್ಲದೆ ಕೈಗೆಟಕದೇ ಇರೋ ಹೂವನ್ನ ಕಿತ್ತು ನನ್ನ ಸ್ವಂತ ಮಾಡ್ಕೋಬೇಕು ಅನ್ನೋ ಸ್ವಾರ್ಥಿ ಅಲ್ಲ ಸರ್ ನಾನು. ಆ ಹೂವು ಯಾವತ್ತಾದ್ರೂ ಒಂದು ದಿನ ನಂದಾಗ್ಬಾರ್ದ ಅಂತ
ಆಸೆ ಪಡೋ ಆಸೆ ಪೂರೈಕೆ ಸರ್ ನಾನು. ಸರ್ ನೀವು ಮನಸ್ಸು ಮಾಡಿ ಸರ್.